बच्चों, मैं आज आपको पढ़ा रही हूँ 8th स्टैंडर्ड लेसन थर्ड लेसन मेरी देश मेरा देश मेरी माँ। ये संकलित है और इसके बारे में हम इस पार्ट में देखेंगे। इस देश के बारे में और देश की युद्ध करने वालों के बारे में इस पार्ट में दिए गए हैं। और पहले देखेंगे शब्दार्थ को। हमला आक्रमण ಅಂದರೆ ಅಟ್ಯಾಕ್ ಮಾಡೋದು. ಚೌಂಕಾದೇನ ಚಕಿತ್ ಕರ್ನ, ವಿಸ್ಮಿತ್ ಕರ್ನ ಆಶ್ಚರ್ಯ ಅಂತ. ಮಮತ್ವ ಮಮತಾ ಅಂದರೆ ತಾಯಿಯ ಮಮತೆ. ರೂಂದ್ ಜಾನ ಗದ್ಗದ್ ಹೋನ, ಅಭೇದ್ಯ ಜಿಸ್ಕೋ ತೋಡ್ನಾ ಜಾಯೆ ಅಂದರೆ ಅದನ್ನು ಒಡೆಯೋಕ್ಕಾಗದೇ ಇರುವಂಥದ್ದು ಅಂತ. ಜೂಜ್ನ ಲಡ್ನ, दायित्व जिम्मेदारी, मौत मरण, संभालना, बार ऊपर लेना, संकट से बचाना, दिल दहलाना भयभीत करना. इंतज़ार प्रतीक्षा ಅಂದರೆ ಎಕ್ಸ್ಪೆಕ್ಟ್ ಮಾಡೋದು, ನಿರೀಕ್ಷೆ. ರಾಹ್ ದೇಖ್ನಾ ಧ್ವಸ್ತ್ ಅಂದರೆ ನಾಶ. टिप्पणी नीचे वाले टिप्पणी देखिए. ಇಚ್ಚೋಗಿಲ್ ನಹರ್ ಅಂದರೆ ಇದೊಂದು ಪ್ಲೇಸು. ಇಚ್ಚೋಗಿಲ್ ನಹರ್ ಅನ್ನೋದು ಯಹ್ ಲಾಹೋರ್ ಸೆ 14 ಕಿಲೋಮೀಟರ್ ಕಿ ದೂರಿ ಪರ್ ಹೇ. ಇದು ಲಾಹೋರಿಂದ 14 ಕಿಲೋಮೀಟರಷ್ಟು ದೂರದಲ್ಲಿ ಇದು ಇರೋದು. ಅವರು ಯಾಕಂದರೆ ಈ ಪಾಠದಲ್ಲಿ ಇಚ್ಚೋಗಿಲ್ ನಹರ್ದು ಮುಖ್ಯವಾದ ಒಂದು ಪಾರ್ಟ್ ಇದೆ, ಅದರಲ್ಲಿ ಅಲ್ಲೇ ಯುದ್ಧ ನಡೆಯೋದು. ಅದಕ್ಕೆ ಅದನ್ನು ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಆಶಾರಾಮ್ ತ್ಯಾಗಿ ಇವರು ಒಬ್ಬರು ಮೇಜರ್ ಆಗಿರ್ತಾರೆ ಈ ಪಾಠದಲ್ಲಿ. ಈ ಪಾಠದ ಕಥಾವಸ್ತು ಅಂದರೆ ಹೀರೋ ಥರ ಅನ್ಕೋಬೋದು. ಇವರಿಂದನೇ ಇವರು ಯುದ್ಧನ ಹೇಗೆ ಮಾಡ್ತಾರೆ, ನಮ್ಮ ದೇಶನ ಶತ್ರುಗಳು ಅಟ್ಯಾಕ್ ಮಾಡಿದಾಗ ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಇವರು ಆಶಾರಾಮ್ ತ್ಯಾಗಿ ಅಂತ, ಅವ್ರ ಬಗ್ಗೆ ಒಂದು 2 ಸಾಲುಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೋಡೋಣ. ಆಶಾರಾಮ್ ತ್ಯಾಗೀಜಿ ಭಾರತೀಯ ಸೇನಾಕ್ಕೆ ಮೇಜರ್ ಥೇ. ಅವರು ನಮ್ಮ ಭಾರತೀಯ ಸೈನ್ಯದ ಮೇಜರ್ ಆಗಿದ್ದರು. 21 सितंबर 1965 के ಭಾರತ ಪಾಕಿಸ್ತಾನ್ ಯುದ್ಧ ಮೇ ವೇ ಶಹೀದ್ ಹುಯೆ. ಅಂದರೆ ಅವರು ಸೆಪ್ಟೆಂಬರ್ 21, 1965ರಲ್ಲಿ ಪಾಕಿಸ್ತಾನ್ಗೂ ಮತ್ತು ಭಾರತೀಯರಿಗೂ ಯುದ್ಧ ನಡೆಯುತ್ತೆ. ಅದರಲ್ಲಿ ಅವರು ಹೋರಾಟ ನಡೆದು ಅಮರರಾಗ್ತಾರೆ. ಯುದ್ಧೋಪರಾಂತ ಉನ್ಹೆ ಮಹಾವೀರ್ ಚಕ್ರ ಪ್ರದಾನ್ ಕರ್ ಸಮ್ಮಾನಿತ್ ಕಿಯಾ ಗಯಾ. ಅಂದರೆ ಯುದ್ಧದಲ್ಲಿ ಹೋರಾಟ ಮಾಡಿದ್ರಿಂದ ಅಮರರಾಗಿದ್ದರಿಂದ ಅವರಿಗೆ ಮಹಾವೀರ ಚಕ್ರ ಪ್ರದಾನ ಪ್ರಶಸ್ತಿ ಅವರಿಗೆ ನಮ್ಮ ದೇಶ ಕೊಡುತ್ತೆ. ಈಗ ನೋಡೋಣ ಈ ಪಾಠದ ಇಂಟ್ರೊಡಕ್ಷನ್. शत्रु से सेना की रक्षा करना देशवासियों का परम ಪುನೀತ್ ಕರ್ತವ್ಯ ಹೋತಾ ಹೇ. ಅಂದರೆ ಶತ್ರುಗಳಿಂದ ನಮ್ಮ ದೇಶವನ್ನು ಯಾರು ರಕ್ಷಣೆ ಮಾಡೋದು? ನಮ್ಮ ದೇಶದ ಯೋಧರು, ಸೈನಿಕರು, ಆರ್ಮಿನಲ್ಲಿ ಇರ್ತಾರಲ್ಲ ಅವರು ನಮ್ಮ ದೇಶವನ್ನು ರಕ್ಷಿಸ್ತಾರೆ. ನಮ್ಮ ದೇಶದ ಪ್ರಜೆಗಳನ್ನು ರಕ್ಷಣೆ ಮಾಡೋದು ಅವರ ಮುಖ್ಯ ಕರ್ತವ್ಯ ಆಗಿರುತ್ತೆ. ಲಡಾಯಿ ಮೇ ಪೀಠ್ ದಿಖಾಕರ್ ಭಾಗ್ನಾ ನಹಿ ಚಾಹಿಯೇ. ಅಂದರೆ ಯುದ್ಧ ನಡೆಯೋ ಸಂದರ್ಭದಲ್ಲಿ ಬೆನ್ನು ತೋರಿಸಿ ಯಾವತ್ತೂ ಒಬ್ಬ ಯೋಧ ಓಡೋಗ್ಲೂಬಾರ್ದು. ಸೀನಾ ತಾನ್ಕರ್ ಆಗೆ ಬಡ್ನಾ ಚಾಹಿಯೇ. ಎದೆಯನ್ನು ಉಬ್ಬಿಸಿ ಮುಂದೆ ನಡಿಬೇಕು. ಯುದ್ಧ ನಾನು ಮಾಡ್ತೀನಿ ಅಂತ ಎದೆಯೊಡ್ಡಿ ನಡಿಬೇಕು. ತವಿ ತೋ ವೀರ ವಿಜಯಮಾಲಾ ಪಹನ್ತೆ ಹೇ. ಆಗ ಒಬ್ಬ ವೀರ ಯೋಧ ವಿಜಯದ ಮಾಲೆಯನ್ನು ಹಾಕ್ಕೊಳ್ಳೋಕ್ಕೆ ಸಾಧ್ಯ. ಇಸ್ ಘಟನಾ ಸೆ ಬಚ್ಚೋ ಮೇ ಸಾಹಸ್ ಔರ್ ವೀರತಾ ಕಾ ಭಾವ್ ಜಗತಾ ಹೇ. ಅಂದರೆ ಈ ಒಂದು ಪಾಠದಿಂದ ಮಕ್ಕಳಲ್ಲಿ ಯಾವ ಭಾವನೆ ಉಂಟಾಗುತ್ತೆ ಅಂದರೆ ಒಂದು ಶೌರ್ಯ, ವೀರ, ಸಾಹಸ, ನಮ್ಮ ದೇಶಕ್ಕಾಗಿ ಹೋರಾಡಬೇಕು ಅಂದರೆ ದೇಶದ ಬಗ್ಗೆ ಅಭಿಮಾನ ಉಂಟಾಗುತ್ತೆ ಈ ಪಾಠದ ಸಾರಾಂಶದಿಂದ. ವೇ ಅಪ್ನೆ ಕರ್ತವ್ಯಕ್ಕೆ ಪ್ರತಿ ಸಜಗ್ ಹೋತೆ ಹೇ. ಅವರು ಏನಾಗ್ತಾರೆ, ತಮ್ಮ ಕರ್ತವ್ಯ ಏನು, ತಮ್ಮ ಜವಾಬ್ದಾರಿ ಏನು, ಮುಂದೆ ದೊಡ್ಡವರಾದಾಗ ಅವರ ಡ್ಯೂಟಿ ಏನು ಅನ್ನೋದನ್ನು ತಿಳ್ಕೊತಾರೆ.
ಅನ್ನೋದು ಈ ಪಾಠದ ಒಂದು ಆಶಯ ಆಗಿದೆ. ठीक है बच्चों, अभी देखें पाठ को। सन 1965 की एक शाम हर तरफ शांति का वातावरण था. किसी तरह की कोई आशंक नहीं था. ಅಂದರೆ ಈ ಕ್ರಿಸ್ತ ಶಕ 1965 ಒಂದು ಸಂಜೆಯಲ್ಲಿ ಎಲ್ಲ ಕಡೆ ಹರ್ ತರಫ್ ಅಂದರೆ ಎಲ್ಲ ಕಡೆ ಶಾಂತಿಯುತವಾದ ವಾತಾವರಣ ಇರುತ್ತೆ. ಎಲ್ಲೂ ಯಾವುದೂ ಒಂದು ಅನುಮಾನ ಬರುವಂಥ ಯಾವುದೇ ಒಂದು ಸಂದರ್ಭಗಳು ಆಗಿರಲಿಲ್ಲ. ಆವಾಗ ಏನಾಗುತ್ತೆ, ತವಿ ದುಶ್ಮನೋನೆ ಭಾರತ್ ಪರ್ ಆಕ್ರಮಣ ಕರ್ ದಿಯಾ. ಆವಾಗೇನಾಗುತ್ತೆ, ನಮ್ಮ ದೇಶದ ಮೇಲೆ ನಮ್ಮ ಶತ್ರು ಸೈನ್ಯದವರು ಅಟ್ಯಾಕ್ ಮಾಡ್ತಾರೆ, ಆಕ್ರಮಣ ಮಾಡ್ತಾರೆ. ಅಚಾನಕ್ ಹುಯೆ इस हमले ने भारतीय सेना को चौंका दिया. छुट्टियां बिताने अपने घर आए सैनिकों को तुरंत वापस आने के ಆದೇಶ ಬೇಜೆ ಗಯೆ. ಆವಾಗೇನಾಗುತ್ತೆ, ಆಕಸ್ಮಿಕ, ಅಚಾನಕ್ ಅಂದರೆ ಸಡನ್ನಾಗಿ ಶತ್ರು ಸೈನ್ಯದವರು ಬಂದು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿದಾಗ ಈ ರಜಾ ಅಂದರೆ ಲೀವ್ ಮೇಲೆ ಬಂದಿರ್ತಾರಲ್ಲ ಮನೆಗೆ, ಅವ್ರನ್ನೆಲ್ಲ ವಾಪಸ್ ಕರೆಸ್ತಾರಂತೆ. ಈ ಥರ ಅಟ್ಯಾಕ್ ಆಗಿದೆ ಎನಿಮಿಗಳಿಂದ ನಮ್ಮ ದೇಶಕ್ಕೆ, ಎಲ್ಲ ರಜದಲ್ಲಿರೋರೆಲ್ಲ ವಾಪಸ್ ಬನ್ನಿ, ಯುದ್ಧ ಮಾಡಬೇಕು ಅಂತ ಹೇಳಿ ಸೂಚನೆ ಬರುತ್ತಂತೆ. छुट्टियां बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया. ಆವಾಗ ಅದರಲ್ಲಿ ಒಬ್ಬ ಮೇಜರ್ ಇರ್ತಾನೆ. ಮೇಜರ್ ಅಂದರೆ ಅವನೊಬ್ಬ ಲೀಡರ್. ಎಷ್ಟೋ ಜನ ಒಂದು ಗ್ರೂಪಿಗೆ ಒಬ್ಬ ಲೀಡರ್ ಥರ ಮೇಜರ್ ಅಂದರೆ. ಅವನು ಮುಖ್ಯವಾಗಿ ಅವನದು ಅಲ್ಲಿ ಮುಂದಾಳತ್ವ ಇರುತ್ತೆ, ಲೀಡರ್ಶಿಪ್ಪು. ಅವನು ಏನು ಮಾಡ್ತಾನೆ, ರೆಡಿ ಆಗ್ತಾನೆ, ಹೋಗಬೇಕು ವಾಪಸ್ಸು ಸೈನ್ಯಕ್ಕೆ, ಇದಕ್ಕೆ ಯುದ್ಧ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ಅವನ ತಾಯಿ ಹತ್ರ ಹೋಗ್ಬಿಟ್ಟು ಅವರ ಪಾದಗಳನ್ನು ನಮಸ್ಕಾರ ಮಾಡಿಬಿಟ್ಟು ಪ್ರಣಾಮ ಮಾಡಿ ಆಶೀರ್ವಾದ ತಗೊಳ್ತಾನೆ. ಮಾ ಕಾ ಮಮತ್ವ ಜಾಗೋಟ ಆಂಖೋं में आंसू भर गए और उन्होंने बेटे को सीने से लगा लिया. ಆಮೇಲೆ ಅವರ ತಾಯಿನೂ ಒಂದು ಮಮತೆಯಿಂದ ಕಣ್ಣೀರು ತುಂಬಿ ಬರುತ್ತೆ. ಇಬ್ಬರೂ ಒಬ್ರನ್ನೊಬ್ಬರು ತಬ್ಬಿ ಹಿಡಿದು ಒಂದು ರೀತಿಯ ಮಮತೆಯಿಂದ ಕಣ್ಣೀರನ್ನು ಸುರಿಸ್ತಾ, ಮೇಜರ್ ಕಾ ಗಲಾ ಭಿ ರೋಂದ್ ಆಯಾ ಪರ್ ತುರಂತ್ ಹಿ ಮಾತೃಭೂಮಿ ಕಾ ಸ್ಮರಣ ಹೋ ಗಯಾ. ಇಬ್ಬರೂ ಕಣ್ಣೀರನ್ನು ಸುರಿಸುತ್ತಾ, ನನ್ನ ಮಗ ಯುದ್ಧಕ್ಕೆ ಹೋಗ್ತಾನೆ ಅಂತ ಅವ್ರ ಅಮ್ಮಗೂ ಕಣ್ಣು ತುಂಬಿ ಬರುತ್ತೆ. ಆಮೇಲೆ ಸಡನ್ನಾಗಿ ಮೇಜರ್ಗೆ ಮಾತೃಭೂಮಿ ಅಂದರೆ ಯುದ್ಧಕ್ಕೆ ಹೋಗಬೇಕು ಅಂತ ಅವನು ಸಡನ್ನಾಗಿ ಯೋಚನೆ ಬರುತ್ತೆ. ಯುದ್ಧ ಭೂಮಿ ಕೋ ಜಾತೆ ಹುए पुत्र के सिर पर हाथ रखा आशीर्वाद देते हुए माने कहा. ಅವನು ತಲೆ ಮೇಲೆ ತನ್ನ ಕೈಯನ್ನು, ಆ ತಾಯಿ ತಮ್ಮ ಕೈಯನ್ನು ಇಟ್ಟು ಆಶೀರ್ವಾದ ಮಾಡ್ತಾ ಏನು ಹೇಳ್ತಾಳೆ, ಬೇಟೆ इस समय राष्ट्र रक्षा ही प्रत्येक भारतीय का सबसे बड़ा कर्तव्य है. ಮಗನೇ, ಇದು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸೈನಿಕನ ಕರ್ತವ್ಯನೂ ನಮ್ಮ ದೇಶದ ರಕ್ಷಣೆನೇ ಆಗಿರುತ್ತೆ. ಜಾವೋ ಅವ್ರ ದೃಢತಾ ಸೆ ಅಪ್ನೆ ಕರ್ತವ್ಯ ಕಾ ಪಾಲನ್ ಕರೋ. ಯಾದ್ ರಹೆ, ಹೋಗು, ನಿನ್ನ ಕರ್ತವ್ಯನ ನೀನು ಮಾಡು. ಆದರೆ ಒಂದು ನೆನ್ಪಿಟ್ಕೋ, ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ, ಪೀಠ್ ಪರ್ ನಹಿ. ಅಂದರೆ ಭಾರತೀಯ ಪರಂಪರೆ ಏನು, ಎದೆಯೊಡ್ಡಿ ಗೋಲಿ ಹೊಡೆಸ್ಕೊಳ್ಳೋದಾಗಿರುತ್ತೆ. ಆದರೆ ಹಿಂದೆ ಓಡೋಗಿ ಬೆನ್ನಿಗೆ ಗೋಲಿ ಹೊಡೆಸ್ಕೋಬಾರ್ದು. ಅದನ್ನು ನೀನು ನೆನ್ಪಿಟ್ಕೋ. ಅಂದರೆ ಅದನ್ನು ಇಂಗ್ಲೀಷಲ್ಲಿ ಇಂಡಿಯನ್ ಟ್ರೆಡಿಷನ್ ಈಸ್ ಫೇಸಿಂಗ್ ಬುಲೆಟ್ಸ್ ಆನ್ ಚೆಸ್ಟ್ ನಾಟ್ ಆನ್ ದ ಬ್ಯಾಕ್ ಅಂತ. ಅದನ್ನು ಇವರು ಈ ರೀತಿಯಾಗಿ ಹೇಳಿದ್ದಾರೆ. ಅದನ್ನು ನೆನ್ಪಿಟ್ಕೊಂಡು ನಡಿಬೇಕು ಅಂತ ಅವರ ಅಮ್ಮ ಅವನಿಗೆ ಆಶೀರ್ವಾದ ಮಾಡ್ತಾ ಹೇಳಿದ್ದಾರೆ. ಯುದ್ಧ ಭೀಷಣ ರೂಪ್ ಸೆ ಫೈಲ್ ಜಾ ರಹಾ ತಾ. ಈ ಕಡೆ ಏನಾಗಿರುತ್ತೆ, ಯುದ್ಧ ಬಹಳ ಘೋರವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಇಚ್ಚೋಗಿಲ್ ನಹರ್ ಕಾ ಮೋರ್ಚಾ ಭಾರತೀಯ ಸೇನಾ ಕೆ ಲಿಯೆ ಚುನೌತಿ ಕಿ ದೀವಾರ್ ಬನಾ ಖಡಾ ತಾ. ಅಂದರೆ ಯಾವ ಪ್ಲೇಸ್ ಅದು, ಇಚ್ಚೋಗಿಲ್ ನಹರ್ ಅನ್ನೋ ಒಂದು ಪ್ಲೇಸಲ್ಲಿ ಆ ಶತ್ರುಗಳ ಸೈನ್ಯ ಬಂದು ದೊಡ್ಡ ಗೋಡೆ ಥರನೇ ಕಟ್ಕೊಂಡು ಅಭೇದ್ಯವಾಗಿ ನಿಂತು ಬಿಟ್ಟಿರ್ತಾರಂತೆ. ಅವರನ್ನು ಉರುಳಿಸೋದೇ ಕಷ್ಟ ಆಗಿರುತ್ತಂತೆ.
प्रश्न उठा, इस अभेद्य दीवार को तोड़ने की जिम्मेदारी कौन निभाएगा? ಈಗ ಈ ನಿಭಾಯಿಸೋದು ಆ ಒಂದು ದೊಡ್ಡ ಅಭೇದ್ಯವಾದ ಗೋಡೆಯನ್ನು ಉರುಳಿಸೋದಾದರೂ ಹೇಗೆ, ಅಂದರೆ ಸೈನಿಕರನ್ನು ಹೇಗೆ ನಾವು ನಾಶ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಉಂಟಾಗುತ್ತೆ. कार्य आसान नहीं था, सीधे मौत के साथ जूझना था, पर वीर कभी मौत के भय से रुके हैं। तुरंत एक वीर ने इसका दायित्व स्वीकार कर लिया। ये गांव से आए हुए ವೀರ್ ಮೇಜರ್ ತೆ. ಅಂದರೆ ಆ ಗೋಡೆಯನ್ನು, ಅಭೇದ್ಯವಾದ ಗೋಡೆಯನ್ನು ಉರುಳಿಸೋದು ಬಹಳ ಕಷ್ಟದ ವಿಷಯವಾಗಿತ್ತು, ಅಷ್ಟೊಂದು ಸುಲಭ ಆಗಿರಲಿಲ್ಲ. ಆದರೆ ಅದರಲ್ಲಿ ಒಬ್ಬ ವೀರ ಇರ್ತಾನೆ, ಅವನೇ ಮೇಜರು. ಅವನು ತನ್ನ ಪ್ರಾಣವನ್ನು ಲೆಕ್ಕಿಸದೆ ನಾನು ಮುಂದೆ ಬರ್ತೀನಿ ಅಂತ, ಆ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಅದರ ಮುಂದಾಳತ್ವವನ್ನು ವಹಿಸ್ಕೊಂಡು ಮುಂದೆ ಬರ್ತಾನೆ. मौत की परवाह किए बिना मेजर ने मोर्चा संभाल लिया। वे धीरे धीरे आगे बढ़ने लगे। दिल दहलाने वाली गोलियों का शोर कानों कानों को ಕಾನೋ ಕೆ ಪರ್ದೋ ಕೋ ಪಾಡನೆ ಕಿ ಕೋಶಿಶ್ ಕರ್ ರಹಾ ತಾ. ಅಂದರೆ ಅವನು ಮುಂದೆ ಬರ್ತಾನೆ, ಜೋರಾಗಿ ಅವನ ಪ್ರಾಣವನ್ನು ಲೆಕ್ಕಿಸದೆ ಮುಂದೆ ಬರ್ತಾನೆ. ಆವಾಗ ಜೋರಾಗಿ ಗುಂಡಿನ ಮಳೆಗರಿಯುತ್ತೆ. ಅಂದರೆ ಶತ್ರು ಸೈನ್ಯದವರು ಇವರು ಎಲ್ಲ ಜೋರಾಗಿ ಶೂಟ್ ಮಾಡ್ತಾ ಇರ್ತಾರೆ. ಆ ಗುಂಡಿನ ಸದ್ದು ಹೇಗಿರುತ್ತೆ ಅಂದರೆ ಕಿವಿ ತಮಟೆನೆ ಒಡೆದೋಗೋ ಮಟ್ಟಕ್ಕೆ ಅಷ್ಟು ಜೋರಾಗಿ ಸೌಂಡ್ ಬರ್ತಾ ಇರುತ್ತಂತೆ. ಮೇಜರ್ ಪರ್ ದೇಶಭಕ್ತಿ ಕಾ ಜೋಶ್ ಪೂರಿ ತರ ಛಾಯಾ ಹುವಾ ತಾ. ಆ ಸಂದರ್ಭದಲ್ಲಿ ಆ ಮೇಜರ್ ಅವರ ದೇಶಭಕ್ತಿ ಎಲ್ಲ ಕಡೆನೂ ಹರಡುತ್ತೆ. ಮೌಕೆ ಕಾ ಇಂತಜಾರ್ ಕಿಯಾ ಜಾಯ್, ಇತನಾ ಸಮಯ ಭಿ ನಹೀ ತಾ, ಇಸ್ಲಿಯೇ ವೆ धड़-धड़ गोलीबारी करते हुए दुश्मनों के टैंकों को ध्वस्त करते ಹಾಗೆ ಬಡ್ ರಹೇ ತೆ. ಅವ್ರು ಏನು ಮಾಡ್ತಾರೆ, ಯೋಚನೆ ಮಾಡೋಕ್ಕೂ ಸಮಯ ಇರಲಿಲ್ಲ. ಅವರು ತಮ್ಮ ಕೈಯಲ್ಲಿದ್ದ ಬಂದೂಕು ರೈಫಲ್ಗಳಿಂದ ಜೋರಾಗಿ ಗೋಲಿ ಹೊಡಿತಾ ಸೈನಿಕರನ್ನು ನಾಶ ಮಾಡ್ತಾ, ಅಂದರೆ ಶತ್ರು ಸೈನ್ಯವನ್ನು ನಾಶ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರಂತೆ. ತವಿ ದುಶ್ಮನ್ ಕಿ ಕೈ ಗೋಲಿಯಾं ಏಕ್ ಸಾತ್ ಸನ್ಸನಾತಿ ಹುಯಿ ಆಯಿ ಅವ್ರ ಮೇಜರ್ ಕೆ ಹಾತ್ ವ ಪೇಟ್ ಮೇ ಘುಸ್ ಗಯಿ. ಆವಾಗೇನಾಗುತ್ತೆ, ಅವರು ಶೂಟ್ ಮಾಡಿಕೊಂಡು ಮುಂದೆ ಹೋಗ್ತಿದ್ದಂಗೆ ಎನಿಮಿಗಳನ್ನು ಶೂಟ್ ಮಾಡ್ತಾ ಮುಂದೆ ಬರ್ತಾರೆ. ಆವಾಗ ಆ ಎನಿಮಿಗಳು ಶೂಟ್ ಮಾಡಿದಾಗ ಆ ಗುಂಡು ಬಂದು ಏನಾಗುತ್ತೆ, ಮೇಜರ್ ಅವರ ಕೈಗೆ ಮತ್ತು ಹೊಟ್ಟೆಗೆ ಬಿದ್ದುಬಿಡುತ್ತಂತೆ. ಮಗರ್ ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೇ, ಪೀಠ್ ಪರ್ ನಹಿ. ಅವಾಗೇನಾಗುತ್ತೆ, ಆದ್ರೂ ಅವ್ರು ಗುಂಡು ಹಾರಿಸ್ತಾ ಇದ್ರು, ಅವರು ಹೊಟ್ಟೆಗೆ ಕೈಗೆಲ್ಲ ಗುಂಡು ಬೀಳ್ತಾ ಇದ್ರು, ಅವರು ಮುಂದೆ ಹೋಗ್ತಾನೆ ಇರ್ತಾರಂತೆ. ಅವರು ಹಿಂದೆ ತಿರ್ಗ್ಲಿಲ್ವಂತೆ. ಯಾಕೆ ಅಂದರೆ ನಮ್ಮ ಭಾರತೀಯ ಪರಂಪರೆ ಎದೆಗೆ ಗುಂಡೊಡಿಸ್ಕೊಳ್ಳೋದು, ಬೆನ್ನಿಗಲ್ಲ. ಅವರು ವಾಪಸ್ ಓಡ್ ಬಂದಿಲ್ಲ, ಮುಂದೆ ಇಟ್ಟಿದ್ದ ಹೆಜ್ಜೆ ಮುಂದೆನೇ ನಡೀತಾ ಇತ್ತಂತೆ. ಮಾಕೆ ಯ ಶಬ್ದ ಪ್ರೇರಣಾ ದೇ ರಹೇ ತೆ, ವೇ चोट की परवाह किए बगैर आगे बढ़ते रहे और गोलियां आकर उनके सीने में घुस्ती गई. ಆವಾಗ ಅವರ ಅಮ್ಮ ಹೇಳಿದಂಥ ಮಾತು ನೆನಪಾಗುತ್ತೆ. ಆ ಮಾತನ್ನು ನೆನಪಿಸ್ಕೊಂಡು ಅವರು ಎಷ್ಟೇ ಗಾಯಗಳಾದರೂ, ಎಷ್ಟೇ ಗುಂಡುಗಳು ಮೈ ಮೇಲೆ ಬಿದ್ರೂ ಯೋಚನೆ ಮಾಡ್ದಿರ ಮುಂದಕ್ಕೆ ನಡೀತಾನೆ ಇರ್ತಾರಂತೆ. ಎಷ್ಟೊಂದು ಬುಲೆಟ್ಸು ಅವ್ರ ಮೈ ಮೇಲೆಲ್ಲ ಬಂದು ಬಿದ್ದು ಗಾಯ ಆಗ್ತಿರುತ್ತಂತೆ. स्थिति को समझते हुए उनको पीछे हटने का आदेश ಜಾರಿ ಕಿಯಾ ಗಯಾ. ಆದರೆ ಅವರ ಸ್ಥಿತಿಯನ್ನು ನೋಡಿ ಅವರಿಗಿಂತ ದೊಡ್ಡ ಆಫೀಸರ್ ಏನು ಮಾಡ್ತಾರೆ, ಅವರನ್ನು ಹಿಂದೆ ಬರಬೇಕು ಅಂತ ಆಜ್ಞೆಯನ್ನು ಆರ್ಡರ್ ಮಾಡ್ತಾರೆ. ಪರ್ ಮೇಜರ್ ಕೆ ಕದಮ್ रुके नहीं, दुश्मन के सारे टैंकों को ध्वस्त कर ವಿಜಯಶ್ರೀ ಕೋ ಗಲೆ ಲಗಾ ಕರ್ ಹಿ ಉನ್ಹೋನೆ ದಮ್ ಲಿಯಾ. ಆದರೆ ಇವರು ಮೇಜರ್ ಏನು ಮಾಡ್ತಾರೆ, ಆತ್ಮಾರಾಮ್ ಅವರು ಆದೇಶವನ್ನು ಹೊರಡಿಸಿದ್ರು ವಾಪಸ್ ಬರಬೇಕು ಅಂತ. ಅವ್ರು ಕೇಳಲಿಲ್ಲ, ಮುಂದೆ ಹೋಗಿ ಎಲ್ಲ ಬುಲೆಟ್ಗಳು ಎಲ್ಲರಿಗೂ ಶೂಟ್ ಮಾಡಿ ಆ ಎನಿಮಿ ಸೈನ್ಯವನ್ನೆಲ್ಲ ನಾಶ ಮಾಡಿ ವಿನ್ ಆಗಿ ವಾಪಸ್ಸು ಬರ್ತಾರಂತೆ. ಅಂದರೆ ಅವರು ಜಯವನ್ನು ಗಳಿಸಿದ ಮೇಲೆ ಅವ್ರಿಗೆ ದಮ್ ಲಿಯಾ ಗಯಾ ಅಂತಂದರೆ ಉಸಿರಾಡೋಕ್ಕೆ ಆಗಿದ್ದು. ತುರಂತ್ ಹಿ ಅಮೃತ್ಸರ್ ಕೆ ಸೈನಿಕ ಅಸ್ಪತಾಲ್ ಮೇ ಉನ್ಹೇ ಲಾಯಾ ಗಯಾ. ಆದರೆ ಅವರು ಅಷ್ಟೊಂದು ಗಾಯಗಳಾಗಿ ಮೈಯೆಲ್ಲ ಬುಲೆಟ್ಸ್ ಇದ್ದಿದ್ದರಿಂದ
ಅವರು ಹೆಂಗೆ ಉಸಿರು ಕಟ್ಟಿಕೊಂಡು ಎಲ್ಲರನ್ನೂ ನಾಶ ಮಾಡಿ ವಾಪಸ್ ಬರೋಷ್ಟೊತ್ತಿಗೆ ಅವ್ರ ಮೈಯಲ್ಲೆಲ್ಲ ಗುಂಡುಗಳು ಬಿದ್ದಿರುತ್ತೆ. ಅವ್ರನ್ನ ತಕ್ಷಣ ಅಲ್ಲಿದ್ದಿದ್ದ ಸೈನಿಕರೆಲ್ಲ ಆಸ್ಪತ್ರೆಗೆ ಕರ್ಕೊಂಡು ಬಂದು ಸೇರಿಸ್ತಾರಂತೆ. ಪರ್ ತಬ್ ತಕ್ ಪೂರ ಸೀನಾ ಗೋಲಿಯೋನ್ಸೆ ಚಲ್ನಿ ಹೋ ಚುಕಾತ, ಅಂದರೆ ಇಡೀ ಮೈಯೆಲ್ಲ ತುಂಬ ಹೋಲ್ಗಳಾಗ್ಬಿಟ್ಟಿತ್ತು, ಜಲ್ರಿ ಥರ ಆಗಿಬಿಡುತ್ತೆ. ರೋಂದೆ ಗಲೇಸೆ ಅಧಿಕಾರಿಯೋನೆ ಪೂಚ, ಅಂದರೆ ಅಲ್ಲಿದ್ದ ಅಧಿಕಾರಿಗಳಿಗೆಲ್ಲ ಒಂಥರ ದುಃಖ ಆಗುತ್ತೆ. ಆ ದುಃಖದ ಧ್ವನಿಯಲ್ಲೇ ಅವರನ್ನು ಕೇಳ್ತಾರಂತೆ, ಆಪ್ಕಿ ಕೋಯಿ ಅಂತಿಮ್ ಇಚ್ಛಾ ಹೇ, ನಿಮ್ದು ಯಾವ್ದಾದ್ರು ಕೊನೆ ಆಸೆ ಇದೆಯಾ ಅಂತ ಕೇಳ್ತಾರಂತೆ. ಗೋಲಿಯಾ ಸೀನೆ ಮೇ ಕಸಕ್ ರಹಿ ಥಿ ಪರ್ ಮೇಜರ್ನೆ ಚೆಹರೆ ಪರ್ ಮುಸ್ಕಾನ್ ಲಾತೆ ಹುಯೇ ಕಹಾ. ಆದ್ರೂ ಆ ಮೇಜರ್ ಏನು ಮಾಡ್ತಾರೆ, ಆತ್ಮಾರಾಮ್ ತ್ಯಾಗಿ ಅವರು ನಗುವನ್ನು ಮುಖದಲ್ಲಿ, ಅಷ್ಟು ನೋವು ಸಂಕಟ ಇದ್ರೂ ಮುಖದಲ್ಲಿ ನಗುವನ್ನು ಬರೆಸ್ಕೊಂಡು ಏನು ಹೇಳ್ತಾರಂತೆ, ಹೇ ಮೇರಿ ಮಾತಕ್ ಸಂದೇಶ್ ಪਹੁಂಚಾ ದೇನಾ, ತುಮಾರೆ ಬೇಟೆನೆ ಗೋಲಿಯಾ ಸೀನೆ ಪರ್ ಹಿ ಕಾಯಿ ಹೇ ಪೀಠ್ ಪರ್ ನಹಿ. ಈ ಮಾತನ್ನು ಅವ್ರಿಗೆ ಹೇಳಿಬಿಡಿ, ನಿಮ್ಮ ಮಗ ಗೋಲಿಗಳನ್ನು ಎದೆ ಮೇಲೆ ಹೊಡೆಸ್ಕೊಂಡಿರೋದು ಬೆನ್ನ ಮೇಲಲ್ಲ ಅಂತ ಹೇಳಿಬಿಡಿ ಅಂತ ಆ ಸಂದೇಶವನ್ನು ಹೇಳ್ತಾರಂತೆ, ಅವ್ರ ಅಮ್ಮನಿಗೆ ತಲುಪಿಸ್ಬಿಡಿ ಅಂತ. ಅದು ಅವರ ಕೊನೆ ಇಚ್ಛೆ ಆಗಿರುತ್ತೆ. ಜಾನ್ತೆ ಹೇ ಯೇ ಬಹದ್ದೂರ್ ಕೌನ್ ಥೇ, ನಿಮಗೆ ಗೊತ್ತಾ ಯಾರು ಈ ಬಹದ್ದೂರ್ ಅಂತ? ಈ ಭಾರತೀಯ ಸೇನಾಕ್ಕೆ ಅಫ್ಸರ್ ಮೇಜರ್ ಆತ್ಮರಾಮ್ ತ್ಯಾಗಿ ಥೇ. ಇವರೇ ನಮ್ಮ ಭಾರತೀಯ ಸೇನೆಯ ಮೇಜರ್ आत्माराम त्यागी ಅವರು. जिन्होंने माँ के वचनों का पालन करते हुए अपनी मातृभूमि की रक्षा के लिए प्राणों की बाजी लगा दी. ಇವರು ತಮ್ಮ ಮಾತೃಭೂಮಿ ಅಂದರೆ ನಮ್ಮ ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಹೋರಾಟ ನಡೆಸಿದಂಥ ಮಹಾವೀರ. ದೀಪಕ್ ಬುझ गया पर उसकी अमर ज्योति युगों तक ದೇಶಭಕ್ತೋಂಕೋ ರಾಹ್ ದಿಕ್ಕಾತಿ ರಹೇಗಿ. ಆದರೆ ಅವರು ಮರಣ ಹೊಂದುತ್ತಾರೆ, ಆಮೇಲೆ ಅವರು ಅಮರರಾಗ್ತಾರೆ. ಅವರ ಒಂದು ಆ ವೀರತನದ ಹೋರಾಟ ಮಾತ್ರ ಬೇರೆ ಯೋಧರಿಗೆ ಒಂದು ರೀತಿಯ ದಾರಿದೀಪವಾಗಿ ಕಾಣುತ್ತೆ. ಅಂಥ ಒಂದು ಮಹಾಯೋಧ ಮಹಾವೀರರಿಂದ ತಾನೇ ನಾವೆಲ್ಲನೂ ನಮ್ಮ ದೇಶದಲ್ಲಿ ಈಗಲೂ ಒಂದು ರೀತಿಯ ಸೇಫ್ ಆಗಿರುವಂಥ ವಾತಾವರಣ ಇದೆ. ಅದಕ್ಕೆ ಮಕ್ಕಳೇ, ಏನೇ ಮಾಡಿದ್ರೂ ವೀರತನದಿಂದ ಮಾಡಬೇಕು, ಮತ್ತು ನಮ್ಮತನವನ್ನು ನಾವು ಬಿಟ್ಕೊಡದೆ ನಡ್ಕೋಬೇಕು. ठीक है बच्चों, आपको सभी समझ में आए ना? हमारे चैनल को सब्सक्राइब करो और लाइक करो, कमेंट करो. थैंक यू.